ಬಂದಿರೋದು ಇಕ್ಕೊಡ್ಲು ಹೋಮ್ ಸ್ಟೇ. ಒಂದು ಗಾರ್ಡನ್, ಆಮೇಲೆ ಇಲ್ಲಿ ತುಂಬ ಕೋಳಿಗಳನ್ನೆಲ್ಲ ಸಾಕೊಂಡಿದ್ದಾರೆ. ಆ್ಯಂಡ್ ಇಲ್ಲೇ ಹೋಮ್ ಮೇಡ್ ಕಿಚನ್, ಅಂದರೆ ಅವರು ಏನು ನೀವು ಆರ್ಡ್ರ್ ಮಾಡ್ತೀರೋ ಅದನ್ನು ಮಾಡಿಕೊಡ್ತಾರೆ ಆ ಟೈಪು. ಅಲ್ಲಿ ಪೆಟ್ಸ್ ಕೂಡ ಜಾಸ್ತಿ ಇದೆ, ಅಂದರೆ ಹೆನ್, ಆಮೇಲೆ ನಾಯಿಗಳು ಇದೆ, ಇಲ್ಲಿ ಸಾಕಿರೋ ನಾಯಿ ಇದೆ. ಆ್ಯಂಡ್ ಬರ್ಡ್ಸ್ ಇದ್ದಾವೆ ಸ್ಮಾಲ್. ಆ್ಯಂಡ್ ದೇರ್ ಈಸ್ ಒನ್ ಬಿಗ್ ಗ್ರೌಂಡ್, ಆ್ಯಕ್ಚುಲಿ ಒಂದು ವೆನ್ಯೂ ಮಾಡುವಂಥ ಗ್ರೌಂಡ್ ಇದೆ. ಅಲ್ಲಿ ಮಂಟಪ ಅಂತ ಕರೀತಾರೆ ಆ ಪ್ಲೇಸ್ನ. ಸೊ ದ್ಯಾಟ್ ಈಸ್ ಮಂಟಪ. ಅದ್ರ ಹಿಂದ್ಗಡೆ ರಿವರ್ ಇದೆ, ಸೊ ಫ್ಲೋಟಿಂಗ್ ರಿವರ್. ಇಟ್ಸ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ಅಲ್ಲಿ ನಿಮ್ಗೆ ಆ ಕಡೆ ತೋರಿಸ್ತೀವಿ, ನಾವು ಕರ್ಕೊಂಡು ಹೋಗ್ತೀವಿ. ಸೊ ಅಲ್ಲಿ ತೋಟ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಕ್ರಿಕೆಟ್ ಆಡ್ಕೊಳ್ಳೋ ಗ್ರೌಂಡ್ ಕೂಡ ಇದೆ. ಆ್ಯಂಡ್ ಇಲ್ಲಿ ಪರ್ ಹೆಡ್ ಚಾರ್ಜ್ ಮಾಡ್ತಾರೆ. ಸೊ ಪರ್ ಹೆಡ್ ನಿಮಗೆ ವಿತ್ AC ರೂಮ್ಸ್ ಅಂತ ಹೇಳಿದರೆ 1000 rupees ಇರುತ್ತೆ. ಆ್ಯಂಡ್ ವಿದೌಟ್ AC ಅಂತ ಹೇಳಿದರೆ 750 rupees ಇರುತ್ತೆ. ಚೆನ್ನಾಗಿದೆ, ಅಂದರೆ ತುಂಬ ಕಂಫರ್ಟಬಲ್ ಸ್ಟೇ. ಆ್ಯಂಡ್ ಇಲ್ಲಿ ಇರೋರು ಕೂಡ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಆ್ಯಂಡ್ ವರ್ತ್ ಸ್ಟೇ ಅಂತ ಹೇಳ್ಬೋದು. ಆ್ಯಂಡ್ ಇದರಲ್ಲಿ 2 ಪಾರ್ಟಿಷನ್ ಮಾಡಿದ್ದಾರೆ ಆ್ಯಕ್ಚುಲಿ. ಇಲ್ಲಿ ನೋಡ್ದಂಗೆ ಒಂದು ಮನೆ ಇದೆ. ಸೊ ಇದು ಕಮಿಂಗ್ ಹಿಯರ್, ಇದೊಂದು ಮನೆ. ಈ ಮನೆ ಒಳಗಡೆ 3 ಬೆಡ್ರೂಮ್. ಇಟ್ಸ್ 3 bedroom ಹೌಸ್. ಒಂದು ಹಾಲ್ ಇದೆ. ಸೊ ಪ್ರತಿಯೊಂದು ಬೆಡ್ರೂಮ್ಗೂ ಒಂದೊಂದು ಬಾತ್ರೂಮ್ ಇದೆ, ಅಟ್ಯಾಚ್ಡ್ ಬಾತ್ರೂಮ್ ಇರುತ್ತೆ. ಆ್ಯಂಡ್ ಸೊ ಇದು ಎಂಟ್ರೆನ್ಸ್. ಓಕೆ. ಆ್ಯಂಡ್ ಇದರೊಳಗಡೆ 3 ಬೆಡ್ರೂಮ್ ಅಟ್ಯಾಚ್ಡ್ ಬಾತ್ರೂಮ್ ಇದೆ ಅದಕ್ಕೆ. ಆ್ಯಂಡ್ ಒಂದು ಬೆಡ್ರೂಮಿಗೆ ಅಟ್ಯಾಚ್ಡ್ ಬಾಲ್ಕನಿ ಕೂಡ ಇದೆ. ಆ್ಯಂಡ್ ಅದು ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಫ್ಯಾಮ್ಲಿ ಎಲ್ಲ ಬರೋದಾದರೆ ಇಲ್ಲಿ ಸ್ಟೇ ಮಾಡ್ಕೋಬೋದು. ಆ್ಯಂಡ್ ನಿಮ್ಮ ಫ್ಯಾಮ್ಲಿ ಜೊತೆ ಇನ್ನು ಕಸಿನ್ಸ್ ಎಲ್ಲ ಇದ್ದಾರೆ, ಫ್ರೆಂಡ್ಸ್ ಎಲ್ಲ ಇದ್ದಾರೆ ಅಂತ ಹೇಳಿದ್ರೆ ಯು ಕ್ಯಾನ್ ಗೋ ಚೂಸ್ ಡಾಮಿಟ್ರಿ. ಇಲ್ಲಿ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಡಾಮಿಟ್ರಿಯಲ್ಲಿ ಒಂದು 5-10 ಮೆಂಬರ್ಸ್ ನೀವು ಎಷ್ಟು ಹೇಳ್ತೀರೋ ಅವ್ರು ಅದಕ್ಕೆ ಬೆಡ್ಸ್ ಹಾಕ್ಕೊಂಡು ಕೊಡ್ತಾರೆ. ಅದಕ್ಕೆ ಅಟ್ಯಾಚ್ಡ್ 1 ಬಾತ್ರೂಮ್ ಇದೆ ಅದರಲ್ಲಿ. ಓಕೆ. ಬಟ್ ಯುವರ್ ಪೇಮೆಂಟ್ ವಿಲ್ ಬಿ ಪರ್ ಹೆಡ್ ಚಾರ್ಜಸ್ ಸೇಮ್. ಅದಕ್ಕೂ AC ಇದೆ, ಇದಕ್ಕೂ AC ಇದೆ. ಸೊ ಇಫ್ ಯು ಡೋಂಟ್ ವಾಂಟ್ ದ AC ಇಟ್ ಇಸ್ 750. ಇಫ್ ಯು ವಾಂಟ್ AC ಅದು 1000 rupees ಆಗಿರುತ್ತೆ. ಆಮೇಲೆ ಇಲ್ಲಿ ನಿಮಗೆ ಫುಡ್ಡನ್ನು ನೀವು ಹೇಗೆ ಆರ್ಡರ್ ಮಾಡ್ತೀರಾ ಅಂತ ಹೇಳಿದ್ರೆ ಅವರಿಗೆ ಒಂದು 1 hour ಮುಂಚೆ ಹೇಳಿಬಿಟ್ರೆ ಅವ್ರ ಮನೇಲಿ ಹೇಗೆ ಮಾಡ್ತಾರೆ, ನೀರು ದೋಸೆ, ಬೇರೆ ಬೇರೆ ಟೈಪ್ ದೋಸೆ ಇದೆ, ಇಡ್ಲಿ ಆರ್ ಚಿಕನ್ ಸುಕ್ಕ, ಚಿಕನ್ ಕರಿ, 2 ಟೈಪ್ ಇದೆ. ಬ್ರಾಯ್ಲರ್ ಚಿಕನ್ ಮತ್ತು ನಾಟಿ ಕೋಳಿ ಅಂತ ಹೇಳ್ತಾರೆ. ಸೊ 2 ಟೈಪ್ ಇದೆ, ಬೇರೆ ಬೇರೆ ಚಾರ್ಜಸ್ ಇದೆ. ಅದನ್ನು ತೋರಿಸ್ತೀವಿ ನಿಮಗೆ ಚಾರ್ಜಸ್ ಎಷ್ಟಿರುತ್ತೆ, ಹೇಗೆ ಏನು ಅಂತ ಹೇಳಿ. ಸೊ ಇದು ನಮ್ಮ 2 days ಸ್ಟೇ ಇಲ್ಲಿ. ಆ್ಯಂಡ್ ಇಲ್ಲಿ ನಾವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿದರೆ ನಮಗೂ ಗೊತ್ತಿಲ್ಲ. ಸೊ ನಾವು ಎಕ್ಸ್ಪ್ಲೋರ್ ಮಾಡೋಣ ಅಂತ. ಸೊ ಇಲ್ಲಿಯವ್ರು ಹೇಳಿದ್ದಾರೆ ಇಲ್ಲಿ ಒಂದು ಕುಡ್ಲು ಫಾಲ್ಸ್ ಅಂತ ಒಂದಿದೆ. ಸೊ ಬೆಳಗ್ಗೆ ಎದ್ಬಿಟ್ಟು ಕುಡ್ಲು ಫಾಲ್ಸಿಗೆ ಹೋಗಬೇಕು. ಸೊ ಆಲ್ಸೋ ಬೆಳಗ್ಗೆ ಎದ್ಬಿಟ್ಟು ಇಲ್ಲಿ ಹಿಂದ್ಗಡೆ ಇರೋ ನದಿಲೂ ಆಡಬೇಕು. ಇವಾಗ ಹೋಗ್ಬಿಟ್ಟು ನಾವು ಕ್ರಿಕೆಟ್ ಆಡಬೇಕು ಇಲ್ಲಿ. ಆ್ಯಂಡ್ ಅಲ್ಲಿ ಬಾನ್ ಫೈರ್ ಕ್ಯಾಂಪ್ ಕೂಡ ಮಾಡ್ತಾರೆ. ಬೇಕಾದರೆ ನಮಗೆ ಇಷ್ಟ ಇದ್ದರೆ ನಮಗೆ ಹೇಳ್ಬೋದು, ಅವ್ರು ಮಾಡಿಕೊಡ್ತಾರೆ. ಆ್ಯಂಡ್ ನಿಮಗೆ ಏನು ಬೇಕು ಫೆಸಿಲಿಟೀಸ್, ಅಂದರೆ ಆಡೋದಕ್ಕಾಗಲಿ ಏನಾದರೂ ನಿಮಗೆ ಫುಡ್ ಐಟಮ್ಸ್ ಬೇರೆ ಬೇಕು ಅಂತ ಹೇಳಿದರೆ ಅವ್ರಿಗೆ ಜಸ್ಟ್ ಇನ್ಫಾರ್ಮ್ ಮಾಡಿದರೆ ಸಾಕು, ಅವ್ರು ಹೆಲ್ಪ್ ಮಾಡಿ. ಅಥವಾ ನಿಮಗೆ ಇಲ್ಲೇ ಹತ್ತಿರದಲ್ಲಿ ಒಂದು ಸಿಟಿ ಇದೆ ಹೆಬ್ರಿ ಅಂತೇಳಿ, ಅಲ್ಲಿಂದ ತಂದು ಕೊಡ್ತಾರೆ.
ಬೇರೆಯವರೆಲ್ಲ ಬರ್ತಾರೆ, ಅವರಿಗೆಲ್ಲಿ ಮಾವಿನಕಾಯಿನೂ ಇದೆ, ಅದಕ್ಕೆ ಉಪ್ಪು ಮುಂಚಿ ಹಾಕ್ಕೊಂಡು ತಿನ್ಬೋದು. ಸೊ ಅದು ಒಂದು ಮಾವಿನಕಾಯಿ ಮರ. ಮಾವಿನಕಾಯಿ ತೆಗೆದ್ರೆ ಏನು ಹೇಳಲ್ಲ, ಬರೀ ಒಂದು ಇಟ್ಸ್ ಓಕೆ ಅಂತ ಹೇಳ್ತಾರೆ ಅಷ್ಟೇ. ಸೊ ಇಲ್ಲಿ ಬಂದು ನಿಮಗೆ ಒಂದು ದೊಡ್ಡ ಗ್ರೌಂಡ್ ಇದೆ. ಸೊ ಸ್ಟೆಪ್ಸಲ್ಲೂ ಹೋಗ್ಬೋದು, ಬೇಕಾದರೆ ಆ ಕಡೆಯಿಂದ ದಾರಿನೂ ಇದೆ, ಕಾರಲ್ಲಿ ಬೇಕಾದರೆ ಅಲ್ಲಿವರೆಗೂ ಹೋಗ್ಬೋದು. ಸೊ ನಿಮಗೆ ಕಾರಲ್ಲಿ ಅಲ್ಲಿ ಹೋಗಿ ಆಮೇಲೆ ಏನಾದರೂ ಪಾರ್ಟಿ ಮಾಡೋದಾದರೆ ಸೌಂಡ್ ಹಾಕಿಬಿಟ್ಟು ಕಾರಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ಕೋಬೋದು. ಸೊ ದಟ್ ಈಸ್ ಮಂಟಪ. ಅಲ್ಲಿ ಕಾಣ್ತಿರೋದು ಅದು ಮಂಟಪ ಅಂತೇಳಿ. ಇಲ್ಲಿ ಟ್ರೀಸ್ ಕೂಡ ಇವೆ. ಮಂಟಪದ ಪಕ್ಕದಲ್ಲೇ ಒಂದು ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ. ಇನ್ ಕೇಸ್ ನೀವು ಅಲ್ಲೇನಾದ್ರು ಪಾರ್ಟಿ ಮಾಡೋದಾದರೆ ಯು ಕ್ಯಾನ್ ಜಸ್ಟ್ ಇಮಿಡಿಯೇಟ್ಲಿ ಯೂಸ್ ದ್ಯಾಟ್ ಇನ್ಸ್ಟೆಡ್ ಆಫ್ ಕಮಿಂಗ್ ಸೋ ಫಾರ್. ಈ ರೂಮ್ವರೆಗೆ ಬರೋವರೆಗೂ ಅಲ್ಲೇ ಯೂಸ್ ಮಾಡ್ಕೋಬೋದು ಅಂತ ಅಲ್ಲೊಂದು ವಾಶ್ರೂಮ್ ಕೊಟ್ಟಿದ್ದಾರೆ. ಹ್ಯಾಂಡ್ ವಾಶ್ ಎಲ್ಲ ಅಲ್ಲೇ ಇದೆ. ಸೊ ಇವತ್ತು ನಮಗೆ ಏನು ಪ್ಲ್ಯಾನ್ಸ್ ಇರೋದು ಅಂತ ಹೇಳಿದ್ರೆ, ಚೆನ್ನಾಗಿ ತಿಂದ್ಕೊಂಡು ಆಡಿಕೊಂಡು ಸ್ವಲ್ಪ ಹೀಗೆ, ಅಂದರೆ ತುಂಬ ಬಿಸಿಲಿದೆ. ಸೊ ಯಾಕಂತ ಹೇಳಿದ್ರೆ ಸಂಜೆ 4 ಗಂಟೆ, ಇವಾಗ ನಾವು ರೀಚ್ ಆಗಿರೋದು 4 ಗಂಟೆ ಇಲ್ಲಿಗೆ. ಆ್ಯಂಡ್ ನಾಳೆ ನಮ್ಮದು ವಿಸಿಟ್ ಇರೋದು ಕುಡ್ಲು ಫಾಲ್ಸಿಗೆ. ಆ್ಯಂಡ್ ಸೊ ಇವತ್ತು ನಮ್ಮ ಪ್ಲ್ಯಾನ್ ಇರೋದು ಅಂದರೆ ಕ್ರಿಕೆಟ್ ಆಡೋದು ಆ್ಯಂಡ್ ಇಲ್ಲಿ ಡಿನ್ನರ್ ಮಾಡೋದು. ಸೊ ಇಲ್ಲಿ ನಾಟಿ ಕೋಳಿ ಚಿಕನ್ ಸುಕ್ಕ ಚೆನ್ನಾಗಿರತ್ತಂತ ಹೇಳಿದ್ದಾರೆ. ಸೊ ಅದನ್ನು ಫಸ್ಟಿಗೆ ಸವಿಯೋದು. ಅದಾದಮೇಲೆ ಅಲ್ಲೊಂದು ಮಂಕಿ ಇದೆ, ಸ್ಮಾಲ್ ಮಂಕಿ. ದೇರ್ ಇಸ್ ಅ ಸ್ಮಾಲ್ ಮಂಕಿ ಇದೆ. ಇಲ್ಲಿ ಕೋಳಿಗಳಿವೆ. ಇದೆಲ್ಲ ಕಟ್ಟದ ಕೋರಿ. ಮಂಗಳೂರು ಸೈಡಲ್ಲೆಲ್ಲ ನೀವು ಬಂದರೆ ಜಾತ್ರೆಲೆಲ್ಲ ಕಾಕ್ ಫೈಟ್ ಮಾಡಿಸ್ತಾರಲ್ವ, ಸೊ ಇದೆಲ್ಲ ಅದರದ್ದೇ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಸಾಕಿದ್ದಾರೆ. ಕೋಳಿ ಸಾಕೋದು ಅಷ್ಟು ಸುಲಭದ ಕೆಲಸ ಅಲ್ಲ, ಅದು ಕಟ್ಟದ ಕೋರಿ ಅಂತ ಹೇಳಿದರೆ ತುಂಬ ಕಷ್ಟ ಇರುತ್ತೆ. ಸೊ ಅದ್ರ ಫುಡ್, ಅದಕ್ಕೆ ನೀರಲ್ಲೇ ಪಕ್ಕ ಇಟ್ಟಿರ್ತಾರೆ, ಫುಡ್ಡಿಗೆ ಅವ್ರು ಬಂದು ಹಾಕ್ತಾ ಹೋಗ್ತಾ ಇರ್ತಾರೆ. ಆ್ಯಂಡ್ ಈ ಥರ ರೌಂಡ್ ಟೇಬಲ್ಸ್ ನಿಮಗೆ ಬೇಕಂತ ಹೇಳಿದರೆ ಅವರು ಇಮಿಡಿಯೇಟಾಗಿ ಸೆಟಪ್ ಮಾಡಿಕೊಡ್ತಾರೆ. ಇಲ್ಲಿ ಯಾವುದಕ್ಕೂ ಪ್ರಾಬ್ಲಮ್ ಇಲ್ಲ, ನಿಮಗೆ ಏನು ಬೇಕಿದ್ರೂ ಅವ್ರು ಇಮಿಡಿಯೇಟ್ ನಿಮಗೆ ಸೆಟ್ ಮಾಡಿ ಕೊಡ್ತಾರೆ. ಆ್ಯಂಡ್ ಇಟ್ಸ್ ಅ ವೆರಿ ಹ್ಯೂಜ್ ಪ್ಲೇಸ್ ಆ್ಯಕ್ಚುಲಿ. ಒಂದು ಕ್ರಿಕೆಟ್ ಅಂದರೆ ಸ್ಟೇಡಿಯಂ ಥರನೇ ಅಂತ ಹೇಳ್ಬೋದು, ಅಷ್ಟು ಹ್ಯೂಜಾಗಿ ಕಟ್ಕೊಂಡಿದ್ದಾರೆ. ಆ್ಯಂಡ್ ಅದರ ಹಿಂದ್ಗಡೆ ಇರೋ ರಿವರ್ನ ತೋರಿಸ್ತೀನಿ ಇವಾಗ, ಬನ್ನಿ. ಆ್ಯಂಡ್ ನಮ್ದು ಏನು ಪ್ಲ್ಯಾನ್ಸ್ ಇದೆ ಅಂದರೆ, ಅವ್ರು ಹೇಳಿದ್ರು ಬೆಳಗ್ಗೆ ನೀರು ತುಂಬ ಕೋಲ್ಡಾಗಿರುತ್ತೆ, ಸೊ ಬೆಳಗ್ಗೆ ಆಡ್ಕೊಳ್ಳಿ, ಸಂಜೆ ನೀರಿನ ಫೋರ್ಸ್ ಜಾಸ್ತಿ ಇರುತ್ತೆ. ಬಿಕಾಸ್ ಇಲ್ಲಿ ಏನಿದೆ, ಇವರಿಗೆ ರಿವರ್ ಸಿಕ್ಕಿದೆ, ಅದು ಆ ಸ್ಪಾಟ್ ಇದೆ, ಅಲ್ಲಿ ನೀರು ತುಂಬ ಫೋರ್ಸಾಗಿ ಬರ್ತಾ ಇದೆ. ಸೊ ಅವ್ರೇನು ಹೇಳಿದರು ಅಂದರೆ ಬೆಳಗ್ಗೆ ಚೆನ್ನಾಗಿರುತ್ತೆ ನಿಮಗೆ ಆಡೋದಕ್ಕೆ ಅಂತ. ಸೊ ನಮ್ಮದು ಪ್ಲ್ಯಾನ್ಸ್ ಅದೇ ಇರೋದು. ಆ್ಯಂಡ್ ಇಲ್ಲೆಲ್ಲ ಆ್ಯಕ್ಚುಲಿ ಫೆಡ್ ಲೈಟ್ ಟೈಪ್ ಲೈಟ್ಸ್ ಇದೆ, ಎಲ್ಲ ಕಡೆ ಲೈಟ್ಸ್ ಹಾಕ್ಕೊಂಡಿದ್ದಾರೆ. ಸೊ ನೈಟ್ ಆದಾಗ ಎಲ್ಲ ಲೈಟ್ಸ್ ಆನ್ ಮಾಡ್ಕೊಳ್ತಾರೆ. ಸೊ ನಿಮಗೆ ಇಲ್ಲಿ ಏನು ಅಂದರೆ ಹೆದರಿಕೆ ಆಗುವಂಥದ್ದು ಏನೂ ಇಲ್ಲ. ಆ್ಯಂಡ್ ವೆರಿ ಸೇಫ್ ಪ್ಲೇಸ್ ಆ್ಯಕ್ಚುಲಿ. ಆ್ಯಂಡ್ ತುಂಬ ನೆರಳು ಇರೋ ಜಾಗ. ಸೊ ಯು ಕ್ಯಾನ್ ಸಿ ಇಲ್ಲೇ ನೆರಳು ಕಾಣ್ತಾ ಇದೆ ನಿಮಗೆ. ಆ್ಯಂಡ್ ಅದೇನೋ ಒಂಥರ ಯುನೀಕಾಗಿ ಮಾಡ್ಕೊಂಡಿದ್ದಾರೆ. ಫ್ರಮ್ ಫಾರ್ ಇಟ್ ಲುಕ್ಸ್ ಲೈಕ್ ಸಮ್ ಅರ್ಧ ಕಟ್ ಮಾಡಿರೋ ಯಾವುದೋ ಒಂದು ವೆಜಿಟೇಬಲ್ ಥರ ಕಾಣಿಸುತ್ತೆ ದೂರದಿಂದ. ಸೊ ಅದ್ರ ಒಳಗಡೆಯಿಂದ ಗ್ರಾಸ್ ಬಿಟ್ಕೊಂಡಿದ್ದಾರೆ, ಏನೋ ಯುನೀಕಾಗಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಇಟ್ಸ್ ವೆರಿ ಬ್ಯೂಟಿಫುಲ್ ಆ್ಯಕ್ಚುಲಿ ದಿಸ್ ಪ್ಲೇಸ್. ನಾವು ಇನ್ನು ನೋಡಬೇಕು. ಸೊ ಸೊ ಇಲ್ಲಿ ನಾವಿವಾಗ ನಡ್ಕೊಂಡು ಹೋಗ್ತಿರೋದು ರಿವರ್ ಪಕ್ಕ. ಸೊ ಒಂದು ಆ್ಯಕ್ಚುಲಿ ದಾರಿನೂ ಇದೆ, ಸೇಫ್ಟಿ ಗಾರ್ಡ್ಗಾಗಿ ಅದೊಂದು ಹಾಕ್ಕೊಂಡಿದ್ದಾರೆ. ಸೊ ಇದು ಆ್ಯಕ್ಚುಲಿ ಸೀತಾ ನದಿನೇ. ಅಲ್ಲಿಂದ ಅದು ತುಂಬ ದೂರದಿಂದ ಬರೋ ಸೇಮ್ ನದಿ ಆ್ಯಕ್ಚುಲಿ ಕಂಟಿನ್ಯೂ ಆಗ್ತಾ ಇರೋದು. ಮೇ ಬಿ ಅವ್ರು ಅದೇ ಸ್ಪಾಟ್ ಹೇಳಿದ್ದು ಅನ್ಸುತ್ತೆ. ಅಲ್ಲಿ ತುಂಬ ಫೋರ್ಸಲ್ಲಿ ನೀರು ಬರ್ತಾ ಇದೆ, ಯಾಕಂದರೆ ಅಲ್ಲಿ ನಿಜವಾಗ್ಲೂ ತುಂಬ ಫೋರ್ಸಲ್ಲಿ ನೀರು ಬೀಳ್ತಾ ಇದೆ. ಸೊ ಆಡೋದಾದರೆ ಅಲ್ಲಿ ತುಂಬ ಕಷ್ಟ ಆಗ್ಬೋದು ಅಂತ ಅವ್ರು ಹೇಳಿರ್ಬೋದು. ಇಲ್ಲಿ ಸ್ವಿಮ್ ಮಾಡೋ ಥರ ಕಾಣಿಸ್ತಾ ಇದೆ. ನಾಳೆ ನಾವು ಆಡಿದರೆ ಬೆಳಗ್ಗೆ ಬೇಗ ಎದ್ದರೆ ಇವತ್ತು ತಿಂದು ನಾಳೆ ನಿಮಗೆ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ಕೋತೀವಿ. ಸೊ ನಿಮ್ದೇನಾದರೂ ನೆಕ್ಸ್ಟ್ ಪ್ಲ್ಯಾನ್ಸ್ ಇದ್ದರೆ, ಟ್ರಿಪ್ಸ್, ಇದು ಯಾವುದೇ ಪ್ರಮೋಷನ್ಸ್ ಅಲ್ಲ. ಆ್ಯಂಡ್ ಇದು ನನ್ನ ಸೆಲ್ಫ್ ಇಂಟ್ರೆಸ್ಟಿಂದ ನಾನು ಮಾಡಿರೋದು. ಯಾಕಂದರೆ ಇಷ್ಟು ಬ್ಯೂಟಿಫುಲ್ಲಾಗಿ ಮೇಂಟೈನ್ ಮಾಡೋದಕ್ಕೆ ಆ ಗ್ರಾಸ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕೆಲವೆಲ್ಲ ಗ್ರಾಸ್ ಎಲ್ಲ ತುರ್ಸತ್ತೆ, ಬೇರೆ ಕಡೆ ನಾವು ಹೋದರೆ ಸ್ವಲ್ಪ ತುರ್ಕೆ ಬಂದಾಗ ಆಗುತ್ತೆ ಕಾಲಿಗೆ. ಬಟ್ ಈ ಥರ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ, ಇಲ್ಲಿ ಸೊಳ್ಳೆನೂ ಇಲ್ಲ. ಸೊ ಇಲ್ಲಿವರೆಗೂ ನನಗೆ ಆ ಥರ ಏನೂ ಕಾಣಿಸ್ಲಿಲ್ಲ. ಆ್ಯಂಡ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಚೆನ್ನಾಗಿರ್ಬೋದು ನಮ್ಮ ಸ್ಟೇ ಅಂಥೇಳಿ. ಸೊ ಇದು ಮಂಟಪ. ನಾನು ಆ್ಯಕ್ಚುಲಿ ರಿವರ್ನ ಈ ಕಡೆಯಿಂದ ಬಂದು ಹಿಂದ್ಗಡೆಯಿಂದ ಮಾತಾಡ್ತಿರೋದು. ಸೊ ಫ್ರಂಟಿಂದ ಬಂದರೆ ಸ್ಟೆಪ್ಸ್ ಇದೆ ಅಲ್ಲಿ ಮೇಲೆ ಹತ್ತೋದಕ್ಕೆ. ಆ್ಯಂಡ್ ಅಲ್ಲಿ ಒಂದು ಉದ್ದಕ್ಕೊಂದು ಟೇಬಲ್ ಕೊಟ್ಟಿದ್ದಾರೆ. ಎಕ್ಸ್ಟ್ರಾ ಬೇಕಾದರೆ ಇಲ್ಲಿ ಸೈಡಲ್ಲಿ ಟೇಬಲ್ಸ್ ಇದೆ. ಆಮೇಲೆ ಒಂದು 50 ಚೇರ್ಸ್ ಆದರೂ ಇದೆ, 25 ಚೇರ್ಸ್ ಆದರೂ ಮಿನಿಮಮ್ ಆಗಿದೆ. ಸೊ ನಿಮ್ಗೆ ಒಂದು 25 to 30 ಮೆಂಬರ್ಸ್ ಆರಾಮಾಗಿ ಇಲ್ಲಿ ಕೂತ್ಕೊಂಡು ಚೆನ್ನಾಗಿ ಒಂದು ಫ್ಯಾಮ್ಲಿ ಟೈಪ್ ಒಂದು ಡಿನ್ನರ್, ಅಥವಾ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ, ಅಥವಾ ನೀವು ಆಫೀಸಿಂದ ಯಾರಾದರೂ ಬರೋದಿದ್ರೆ
ಅಥವಾ ಬ್ರೈಡಲ್ ಶವರ್, ನೀವು ಯಾವ ಥರ ಫಂಕ್ಷನ್ಸ್ ಮಾಡಿದ್ರು ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿರೋ ಪ್ಲೇಸ್. ಯಾಕೆಂದರೆ ಇಲ್ಲಿ ಹೋಮ್ ಮೇಡ್ ಫುಡ್ ಸಿಗುತ್ತೆ. ಆಮೇಲೆ ಅವ್ರು ಹೇಳಿದ್ದಾರೆ ನಮಗೆ, ನೀವು ಹೇಳಿ ನಿಮ್ಗೆ ಏನು ಆರ್ಡ್ರ್ ಮಾಡಬೇಕು ಅಂತ ನೀವು ಹೇಳಿ 2 hours ಮುಂಚೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಮಗೆ ತಿಳಿದಿರೋ ಪ್ರಕಾರ, ನಾವು ಬೇರೆಯವ್ರ ಹತ್ರ ಕೇಳಿರೋ ಪ್ರಕಾರ ಚೆನ್ನಾಗಿದೆ ಇಲ್ಲಿ ಫುಡ್ ಮಾತ್ರ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ಅದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು 2 kg ಚಿಕನ್ ಸುಕ್ಕನ ಆರ್ಡರ್ ಮಾಡ್ಕೊಂಡಿದ್ದೀವಿ, ನಾಟಿ ಕೋಳಿ. ಸೊ ನಿಮಗೂ ಅದರ ಬಗ್ಗೆ ನಾವು ತೋರಿಸ್ಕೊಳ್ತೀವಿ. ಸೊ ಇಲ್ಲಿ ನಾವು 4 ಮೆಂಬರ್ಸ್ ಬಂದಿರೋದು. ಆ್ಯಂಡ್ 1 kg ಅಂದರೆ 1/2 kg ಒಬ್ಬರಿಗೆ ಬೇಕಾಗುತ್ತೆ. ಅಂದರೆ ಅವ್ರು ಹೇಗೆ ಮಾಡ್ತಾರೆ ಅಂದರೆ, ನಿಮಗೆ ನೈಟ್ ಉಳ್ಕೊಂಡ್ರೆ ಅವ್ರು ಅದನ್ನ ಬೇಕಾದ್ರೆ ಬೆಳಗ್ಗೆನೂ ನಿಮಗೆ ಬಿಸಿ ಮಾಡಿಕೊಡ್ತಾರೆ. ಸೊ ಎಲ್ಲಿ ಸಿಗುತ್ತೆ ನಿಮಗೆ ಅಷ್ಟೊಂದೆಲ್ಲ ಮನೆ ಥರ ಉಳಿದಿರೋ ಫುಡ್ನ ಅದನ್ನು ಅವ್ರು ತೊಗೊಂಡೋಗ್ಬಿಟ್ಟು ಫ್ರಿಜ್ಜಲ್ಲಿಟ್ಟು ಬಿಸಿ ಮಾಡ್ಕೊಂಡು ಕೊಡೋದು. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ, ನೀವು ಡ್ರಿಂಕ್ಸ್ ಏನಾದರೂ ತರೋದಾದರೆ ಅಥವಾ ಜ್ಯೂಸ್ ಏನಾದರೂ ತರೋದ್ರೆ, ಫಾರ್ ಎನಿಥಿಂಗ್ ಫಾರ್ ದಟ್ ಮ್ಯಾಟರ್ ಇಲ್ಲಿ ಫ್ರಿಡ್ಜ್ ಇದೆ. ಸೊ ನೀವು ತಂದುಬಿಟ್ಟು ಇಲ್ಲಿ ಕೊಟ್ಟರೆ ಅವ್ರು ಫ್ರೀಸ್ ಮಾಡ್ಬೇಕಾದ್ರೆ ಕೊಡ್ತಾರೆ ನಿಮಗೆ. ಅಷ್ಟು ವೆರಿ ನೈಸ್ ಪೀಪಲ್. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಂದಾಗ ಈ ಥರ ಎಲ್ಲ ನಮಗೆ ಫೆಸಿಲಿಟೀಸ್. ಅವ್ರು ಫಸ್ಟಿಗೆ ಹೇಳ್ತಾ ಇದ್ದಾರೆ, ನಿಮಗೆ ಏನಿದ್ರು ನಮ್ಮ ಹತ್ರ ಹೇಳಿ ನಾವು ಮಾಡಿಕೊಡ್ತೀವಿ ಅಂತ. ಸೊ ಇಲ್ಲಿ ನೋಡಿದರೆ ನಿಮಗೆ ಮಂಟಪದ ಮುಂದ್ಗಡೆ ಬಾನ್ ಫೈರ್ಗೆ ಮೋಸ್ಟ್ಲಿ ಇದು ಗ್ರಾಸ್ ಇರೋದ್ರಿಂದ ಈ ಥರ ಇಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಒಳ್ಳೆ ಐಡಿಯಾ. ಇಷ್ಟು ದೊಡ್ಡ ಹೋಮದ ಕುಂಡ ಇಟ್ಕೊಂಡು ಇದರಲ್ಲಿ ಬಾನ್ ಫೈರ್ ಮಾಡಿಸ್ತಾರೆ ಅನಿಸುತ್ತೆ. ಆ್ಯಂಡ್ ಅಲ್ಲಿ ಕಟ್ಟಿಗೆ ಇಟ್ಟಿದ್ದಾರೆ, ನಿಮಗೆ ನೋಡ್ಬೋದು. ಸೊ ನೋಡೋಣ ನಮ್ಮ ಸ್ಟೇ ಹೇಗಿರುತ್ತೆ ಇಲ್ಲಿ ಅಂತ ಹೇಳಿ. ನಿಮಗೂ ನಮ್ಮ ಜೊತೆ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿಸ್ತೀವಿ ಯಾವ ಥರ ಇರುತ್ತೆ. ನನಗೆ ಫುಲ್ ವಿಡಿಯೋ ಇದು ತೋರ್ಸೋಕ್ಕಾಗಿಲ್ಲ ಅಂದ್ರೂ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆದರೂ ತೋರಿಸ್ತೀನಿ. ನಾಳೆ ಮಾತ್ರ ನಾವು ಅಲ್ಲಿ ಕುಡ್ಲು ಫಾಲ್ಸಿಗೆ ಹೋಗೋದು ಕಂಪ್ಲೀಟ್ ವಿಡಿಯೋನ ಶೇರ್ ಮಾಡ್ಕೊಳ್ತೀವಿ. ಸೊ ಬನ್ನಿ ನಮ್ಮ ಜೊತೆ ಎಂಜಾಯ್ ಮಾಡಿ ನಮ್ಮ ಸ್ಟೇನ. ಒಂದು ಆಯ್ತು ತಿನ್ಬೋದು, ಓಡು ದೋಸೆ ಆಯ್ ಬಜ್ಜಿ ಮಲ್ಲ ಓಡು ಆಯ್. ಪ್ರೀತು ಇಡಬಲ್ಲ ಬಲೆ ಕುಕ್ಕು ತಿಂಕ. ಒಂದು ಕೋರಿ ಮಣ್ಣು ಬೇರೆ, ಕಟ್ಟದ ಕೋರಿ ಮಣ್ಣು ನಮ್ದು ಬಾ ಕೋರಿ ಬಲೆ ಕಟ್ಟದ ಕೋರಿ ತುಲೆ ಇಂಜೋಲ ಪೋಡ್ಸುದಿಲ್ಲ ಕೊಡಪ್ಪಿಯ ತುಲೆ ತುಲೆ ಕಟ್ಟದ ಕೋರಿ ಹಾಗೆ ಕೊಡುತ್ತಿಲ್ಲ ರೂಮ್ಗಳು ಬಿಜಾರ ದೇವರ ಬೇಗ ಹೋಯಿ ಗೊಬ್ಬರ ಹೋಯಿ ಪ್ರೀತಿ ಹೋದ ಬಂದು ಒಂದು ಕುಲ್ಲುದು ಮಾಡ್ರೆ ಮೂಲಿದ್ದು ಮಾಡ್ರೆ ಗುಲ್ಲರನಾ ಬಾಕಿ ತಕ್ಲು ಕುಲ್ಲುನ ಕುಲ್ಲು ತುಗ ಪ್ರೀತಿ ಕುಲ್ಲು ಕೀತು ಕುಲ್ಲು ಸೊಂಟ ಇಂಚ 1 ಗಂಟೆ ಆಗ್ಬೇಕು. ಒರಿನ ಗ್ಲಾಸ್ ಮಾತ್ರ ದಿಯರ ನಾವು ಪೂರು ಜಯ ಬರ್ದಾನಾಗ ಮಾಲು ಜಯ ಸ್ವಲ್ಪ ನಾಯಿ ಉಂಟಾ
ಹಾಯ್ ಫ್ರೆಂಡ್ಸ್, ನಾವಿವಾಗ ಇದ್ದೀವಿ ಕೂಡ್ಲು ಫಾಲ್ಸ್ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಾವು ಕೂಡ್ಲು ಫಾಲ್ಸ್ ಅಂದರೆ ಹೆಬ್ರಿಯಿಂದ ಇಲ್ಲಿವರೆಗೂ ಹೇಗೆ ರೀಚ್ ಆದ್ವಿ, ಏನೆಲ್ಲ ಆಯಿತು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನಾವು ಹೆಬ್ರಿಯಿಂದ ಆಲ್ಮೋಸ್ಟ್ 6 ಕಿಲೋಮೀಟರ್ಸ್ ಮುಂದೆ ಬಂದಾಗ ರೈಟ್ ಸೈಡಿಗೆ ಕೂಡ್ಲು ಫಾಲ್ಸಿಗೆ ಹೋಗೋ ದಾರಿ ಅಂತ ಒಂದಿದೆ. ಸೊ 9 to 3 ಆ್ಯಕ್ಚುಲಿ ಟೈಮ್ ಇರೋದು, ಬಟ್ 3 o'clock ಅಂತ ಹೇಳಿದರೆ ಅಷ್ಟು ಟೈಮಿಗೆ ನಮಗೆ ಒಳಗಡೆ ಎಂಟ್ರಿ ಬಿಡಲ್ಲ, ಮಧ್ಯದಲ್ಲಿ ನಿಲ್ಲಿಸಿ ವಾಪಸ್ ಕಳಿಸ್ತಾರೆ. ಸೊ ನಾವೇನು ಮಾಡಬೇಕು ಅಂತ ಹೇಳಿದರೆ ಆಲ್ಮೋಸ್ಟ್ 12ish ನಾವು ಇಲ್ಲಿ ರೀಚ್ ಆಗಬೇಕು. ಅಂದರೆ ಕೂಡ್ಲು ಫಾಲ್ಸಿಗೆ ನಡ್ಕೊಂಡು ಬರೋದಕ್ಕೆ 1.5 ಕಿಲೋಮೀಟರ್ಸ್ ಇದೆ. ಟ್ರೆಕ್ಕಿಂಗ್ ಟೈಪ್ ನಾವಿವಾಗ ಟ್ರೆಕ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ. ಸೊ ಆ ದ್ವಾರದಿಂದ ಎಂಟ್ರೆನ್ಸಿಂದ 12 ಕಿಲೋಮೀಟರ್ಸ್ ಬಂದು ಗಾಡಿನ ಪಾರ್ಕ್ ಮಾಡಿ ಅದಾದಮೇಲೆ 1.5 ಕಿಲೋಮೀಟರ್ಸ್ ನಮಗೆ ಟ್ರೆಕ್ಕಿಂಗ್ ಮಾಡಬೇಕು. ಸೊ ದ್ಯಾಟ್ ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಅಂತ ಹೇಳ್ಬೋದು. ಅದು ಹಾಫ್ ಆನ್ ಅವರ್ ಇದೆ ಟ್ರೆಕ್ ಮಾಡೋದಕ್ಕೆ. ಸೊ ಇವಾಗ ಈ ದಾರಿಯಲ್ಲಿ ನಾವೇನು ಬಂದಿದ್ದೀವಿ, ಇದು ಜಸ್ಟ್ ಸ್ಟಾರ್ಟ್. ಅಲ್ಲಿ ಕೆಳಗಡೆ ಹೋಗ್ತಾ ಇರೋದು ಸೀತಾ ನದಿ ಅಂತ ಹೇಳ್ತಾರೆ. ಸೊ ಮೇಲೆ ನಾವೇನು ಹೋಗ್ತಾ ಇದ್ದೀವಿ, ಕೂಡ್ಲು ಫಾಲ್ಸ್. ಓಕೆ, ನಾವಿವಾಗ ಕೂಡ್ಲು ಫಾಲ್ಸ್ ಕಡೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಜಿಯೋ ಮತ್ತು BSNL ಎಂಟ್ರಿವರೆಗೂ ನಿಮಗೆ ನೆಟ್ವರ್ಕ್ ಸಿಗುತ್ತೆ, ಬಟ್ ಆಫ್ಟರ್ ದ್ಯಾಟ್ ನಿಮಗೆ ನೆಟ್ವರ್ಕ್ ಸಿಗಲ್ಲ. ಆ್ಯಂಡ್ ಎಂಟ್ರೆನ್ಸ್ ಬಂದಾಗ ಒಂದು 2 ಶಾಪ್ಸ್ ಇದೆ. ಸೊ ವಾಟರ್ ಬಾಟಲ್ನ ಮರಿಬಾರ್ದು, ಅಲ್ಲಿಂದನೇ ತೊಗೊಂಡು ಬರಬೇಕು. ಟಿಕೆಟ್ ತೊಗೊಳ್ಳೋಲ್ಲಿ ಕೆಲವೊಂದು ರೂಲ್ಸ್ ಇದೆ. ಕ್ಯಾಮ್ರಾ ವಿತ್ ಲೆನ್ಸ್, ಕ್ಯಾಮ್ರಾ ವಿದೌಟ್ ಲೆನ್ಸ್. ಆ್ಯಂಡ್ ವಾಟರ್ ಬಾಟಲಿಗೆ ಈ ಥರ ಒಂದು ಚೀಟಿ ಕೊಡ್ತಾರೆ. ಸೊ ಎಂಟ್ರಿ ಫೀಸ್ ಒಬ್ಬರಿಗೆ 50 ಇರುತ್ತೆ ದೊಡ್ಡವರಿಗೆ, ಆ್ಯಂಡ್ ಫಾರಿನರ್ಸ್ ಅವರಿಗೆ 100 ಇರುತ್ತೆ, ಮಕ್ಕಳಿಗೆ 25 or 15 ಏನೋ ಇರುತ್ತೆ. ಆ್ಯಂಡ್ ಹಿಂದ್ಗಡೆ ಈ ಥರ ಬಾಟಲ್ 2 ಅಂತ ಬರೆದಿರ್ತಾರೆ. ಅಂದರೆ ನಮ್ಮ ಹತ್ರ 2 ಬಾಟಲ್ಸ್ ಇದೆ. ರಿಟರ್ನ್ ಹೋದಾಗ ಇದು ಬಾಟಲ್ನ ವೇಸ್ಟ್ ಆದರೂ ಕೂಡ ಅಲ್ಲೇ ಕೊಡಬೇಕು. ಅವ್ರು 50 rupees ಪರ್ ಬಾಟಲಿಗೆ ರಿಟರ್ನ್ ಅಮೌಂಟ್ ಕೊಡ್ತಾರೆ. ಇದು ಡೆಪಾಸಿಟ್ ಅವ್ರು ತೊಗೊಂಡಿರೋದು ನಮಗೆ. ಆ್ಯಂಡ್ ಒಂದು ವೆಹಿಕಲಿಗೆ 50 rupees, ಅಂದರೆ ಕಾರಿಗೆ 50 rupees, ಆಟೋ 20, 2 ವೀಲರಿಗೆ 15 rupees ಈ ಥರ ಚಾರ್ಜ್ ಮಾಡ್ತಾರೆ. ಎಲ್ಲಿವರೆಗಂದರೆ 2 ವೀಲರ್, 3 ವೀಲರ್, 4 ವೀಲರ್ ಅಪ್ ಟು ಬಸ್ವರೆಗೂ ಇಲ್ಲಿ ಬರ್ಬೋದು, ಅಪ್ ಟು ಎಂಟ್ರೆನ್ಸ್ವರೆಗೆ ಮಾತ್ರ. ಸೊ ನಾವು ಇವಾಗ ನಡ್ಕೊಂಡು ಹೋಗ್ತಾ ಇರೋದು 1.5 ಕಿಲೋಮೀಟರ್ ಟ್ರೆಕ್ಕಿಂಗಲ್ಲಿ ನಾವು ಹೋಗ್ತಾ ಇದ್ದೀವಿ ನನ್ನ ಕಸಿನ್ಸ್ ಜೊತೆ. ಸೊ ಆಮೇಲೆ ಮೇನ್ ಒನ್ ಥಿಂಗ್ ಇಸ್ ಪೆಟ್ಸ್ ನಾಟ್ ಅಲೌಡ್. ಆ್ಯಕ್ಚುಲಿ ನೀವು ಕರ್ಕೊಂಡು ಬರೋದೇ ಅಂದರೆ ಆಗಲ್ಲ, ನಮಗೆ ನಡ್ಕೊಂಡು ಹೋಗೋದಕ್ಕೆ ಸ್ವಲ್ಪ ಕಷ್ಟ. ಪೆಟ್ಸನ್ನು ನಾವು ಎತ್ಕೊಂಡು ಹೋಗೋದೆಲ್ಲ ಸ್ವಲ್ಪ ಜಾಸ್ತಿ ಕಷ್ಟ ಅನಿಸುತ್ತೆ. ಸೊ ಮಕ್ಕಳೆಲ್ಲ ಇದ್ದರೆ, ಒಂದು ನಡ್ಕೊಂಡು ಹೋಗೋ ಮಕ್ಕಳು, ಒಂದು ಸ್ಕೂಲಿಗೆ ಹೋಗೋ ಮಕ್ಕಳೆಲ್ಲ ಓಕೆ. ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಬರೋದು ಸ್ವಲ್ಪ ಕಷ್ಟನೇ ಇದರಲ್ಲಿ. ಆಮೇಲೆ ಸ್ಟೆಪ್ಸ್ ಕೂಡ ತುಂಬಾ ಹೈಟ್ ಆಗಿದೆ. ಇವಾಗಲೇ ಸ್ವಲ್ಪ ಸುಸ್ತಂತ ಅನಿಸ್ತಾ ಇದೆ. ಆ್ಯಂಡ್ ಲೆಟ್ಸ್ ಸಿ ಎಷ್ಟೊಂದಿದೆ ಅಂತ ನಮಗೂ ಗೊತ್ತಿಲ್ಲ. ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಂಡು ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ಯಾಕಂದರೆ ತುಂಬ ಸ್ಲೋ ಮಾಡ್ಕೊಂಡು ಹೋದರೆ ನಿಮಗೆ ಬೋರ್ ಅನಿಸ್ಬೋದು. ಆ್ಯಂಡ್ ಇದು ಹಾಫ್ ಆನ್ ಅವರ್ ಇದೆ ಅಂತೆ. ಲೆಟ್ಸ್ ಸಿ, ಫಾಲೋ. ಕಾಣ್ತಾ ಇದೆ, ಸ್ವಲ್ಪ ನೀರು ಕಾಣ್ತಾ ಇದೆ ಅಷ್ಟೇ. ನಾವಿವಾಗ ಹೋಗ್ತಾ ಇದ್ದೀವಿ, ಆಲ್ಮೋಸ್ಟ್ ರೀಚಿಂಗ್. ಸೊ ನೀವು ನಮ್ಮ ಜೊತೆ ಬನ್ನಿ, ಯಾವ ಥರ ಇದೆ ಅಂತ ನೋಡಿ ಕೂಡ್ಲು ಫಾಲ್ಸ್. ದಿಸ್ ಇಸ್ ಡೆಫಿನೆಟ್ಲಿ
ಆಗಿದೆ. ವರ್ತ್ ದ ವಾಕ್. ದ ಎಂಟೈರ್ ವಾಕ್ ವಾಸ್ ಸೋ ಡಿಫಿಕಲ್ಟ್, ಬಟ್ ದಿಸ್ ಸೀನ್ ಇಸ್ ರಿಯಲಿ ಮೆಸ್ಮರೈಸಿಂಗ್ ಅಂತ ಹೇಳ್ಬೋದು. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿದೆ ಕೂಡ್ಲು ಫಾಲ್ಸ್. ಆ್ಯಂಡ್ ನನಗೆ ಆ್ಯಕ್ಚುಲಿ ವರ್ಡ್ಸೇ ಬರ್ತಾ ಇಲ್ಲ ಇದನ್ನು ನೋಡಿ. ಗೊತ್ತಿತ್ತು ನೇಚರ್ ಬ್ಯೂಟಿಫುಲ್ ಆಗಿರುತ್ತೆ ಅಂತ, ಬಟ್ ಇಷ್ಟು ಬ್ಯೂಟಿಫುಲ್ ಆಗಿದೆ. ಈ ಥರ ನೇಚರ್ ಅದರಷ್ಟಿಗೆ ಈ ಫೋನಲ್ಲಿ ಈ ಥರ ಇದೆ ಅಂತ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ನಾನು ಫಾಲ್ಸಿಗೆ ಅಂತ ಹೋಗಿದ್ದೆ, ಬಟ್ ಇಷ್ಟೊಂದು ಹೈಟಲ್ಲಿ ಇರೋ ಫಾಲ್ಸ್ ಶಿವಮೊಗ್ಗ ದೂರದಿಂದ ನೋಡಿದ್ದೆ. ಬಟ್ ಈ ಫಾಲ್ಸ್ ನನಗೆ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಅಲ್ಲಿಂದ ಅಷ್ಟು ದೂರ ಇದೆ ನೀರು ಫಾಲ್ ಬೀಳ್ತಾ ಇರೋದು, ಬಟ್ ವಾಟರ್ ಡ್ರಾಪ್ಸ್ ಇಲ್ಲಿವರೆಗೂ ಬೀಳ್ತಾ ಇದೆ. ಆ್ಯಂಡ್ ಫ್ರಿಜ್ಜಲ್ಲಿ ಇಟ್ಟಿರೋ ನೀರಷ್ಟು ಕೋಲ್ಡ್ ಇದೆ ಈ ನೀರು. ಎಲ್ಲರೂ ಆ್ಯಕ್ಚುಲಿ ಈ ಥರ ನಿಂತ್ಕೊಂಡಿದ್ದಾರೆ, ಅಷ್ಟು ಕೋಲ್ಡ್ ಇದೆ. ದಿಸ್ ಈಸ್ ಮೋರ್ ದ್ಯಾನ್ ಎನಿಥಿಂಗ್ ಇನ್ ಇಂಡಿಯಾ. ಆ್ಯಂಡ್ ಇದು ಕರ್ನಾಟಕದಲ್ಲಿರೋದು, ಇದು ನಮ್ಮೂರಲ್ಲಿರೋದು. ಇಟ್ಸ್ ರಿಯಲಿ ನೈಸ್. ನೀವೆಲ್ಲರೂ ಇಲ್ಲಿ ಬಂದು ಒಂದ್ಸರಿ ಎಂಜಾಯ್ ಮಾಡ್ಕೊಂಡು ಹೋಗಬೇಕು. 1.5 ಕಿಲೋಮೀಟರ್ ಟ್ರೆಕ್ಕಿಂಗ್ ಇದೆ. ಅದು ಒಂದು ಸ್ವಲ್ಪ ಕಷ್ಟ ಆದರೂ ದಿಸ್ ಈಸ್ ವರ್ತ್. ಆ ವೀವ್ ಏನಿದೆ ನೋಡೋದಕ್ಕೆ ಅಷ್ಟು ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ನೀವು ನೋಡ್ಬೋದು ಎಷ್ಟೊಂದು ಜನ ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಕೆಲವರು ಸ್ವಿಮ್ ಮಾಡ್ತಾ ಇದ್ದಾರೆ, ಫಿಶಸ್ ಇದೆ ಇಲ್ಲಿ. ಕೆಲವರು ಸ್ವಲ್ಪ ಫುಡ್ಡೆಲ್ಲ ಹಾಕ್ತಾ ಇದ್ದಾರೆ, ಫಿಶ್ ಬಾಲ್ ತೊಗೊಂಡು ಹೋಗ್ತಾ ಇದೆ. ಆ್ಯಂಡ್ ದಿಸ್ ಈಸ್ ಕೂಡ್ಲು ಫಾಲ್ಸ್, ಆಗುಂಬೆ ಹತ್ರ ಇರೋದು, ಹೆಬ್ರಿ ಹತ್ರ. ಪ್ಲೇಬಾಕ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಅಪ್ಡೇಟ್ಸ್ಗಳಿಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.